ಹಾಲೆಲೂಯ. ದೇವರಿಗೆ ಸ್ತೋತ್ರ. ಎಚ್ಚರಗೊಂಡಿದ್ದೀರಾ? ದೇವರ ಮಾತುಗಳನ್ನು ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ, ಚಿಕ್ಕ ಪ್ರಾರ್ಥನೆಯಿಂದ ಈ ದಿನ ಅನುದಿನದ ಧ್ಯಾನವನ್ನು, ದೇವರ ಸನ್ನಿಧಿಯಲ್ಲಿ ಕೊಡಲ್ಪಡುವ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮಗೆ ಮತ್ತೊಂದು ದಿನ ಕೊಟ್ಟಿದ್ದೀರಿ. ಈ ದಿನಗಳಲ್ಲಿ ನಿಮ್ಮ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆರ್ಭಟಿಸುತ್ತಿರುವಾಗ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವಂತೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಲ್ಲಿ ನೋಡಿದರೂ ಕೂಡ ಹಾಡುಗಳ ಧ್ವನಿ ಕೇಳಿಸುತ್ತಲೇ ಇದೆಯಲ್ಲವೇ? ಒಳ್ಳೆಯದೇ. ನಾವು ಕರ್ತನ ಕುರಿತಾಗಿ ಹಾಡುವುದು, ಕರ್ತನ ನಾಮ ಘನಪಡಿಸುವುದು, ಆತನಿಗೆ ಕೃತಜ್ಞತಾಸ್ತುತಿ ಸಲ್ಲಿಸುವುದು, ಮತ್ತಷ್ಟು ಮುಖ್ಯವಾಗಿ ಆತನ ಜನನ ವಿಧಾನವನ್ನು ಜ್ಞಾಪಿಸಿಕೊಳ್ಳುತ್ತಾ ಆ ದಿನ ಪರಲೋಕದ ದೇವದೂತರು ಕೂಡ ಹಾಡಿದರಲ್ಲವೇ? ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂದು ಏಂಜಲ್ಸ್ ಹಾಡಿದ್ರು. ಕ್ವಾಯರ್ ಹಾಗೆ ಬಂದು ಹಾಡಿದ್ರು. ಅದಕ್ಕೆ ಆ ಒಂದು ಸಂಪ್ರದಾಯ ಈ ಕ್ರಿಸ್ತನ ಜನನ ಸಂದರ್ಭದಲ್ಲಿ ಈ ಕ್ಯಾರಲ್ ಸರ್ವಿಸಸ್ಗಳೆಂದು ಹೇಳಿ ಈ ಹಾಡುಗಳನ್ನು ಹಾಡ್ತಾರೆ. ಒಳ್ಳೆಯದೇ. ಒಮ್ಮೆ ಬಹಳ ಸಾಂಪ್ರದಾಯಿಕವಾಗಿ, ಬಹಳ ಅರ್ಥಗರ್ಭಿತವಾಗಿ ಹಾಡ್ತಿದ್ರು. ಅಫ್ಕೋರ್ಸ್ ನಮ್ಮ ಬಾಯಿಯಲ್ಲಿ ದೇವರು ಹೊಸ ಹಾಡುಗಳನ್ನು ಇಡುತ್ತಾರೆ. ಯಾವಾಗಲೂ ಹಳೆಯ ಹಾಡುಗಳನ್ನೇ ಹಾಡಬೇಕೆಂತಿಲ್ಲ. ಹಾಡುಗಿಂತಲೂ ಹಾಡಿನಲ್ಲಿರುವ ಅರ್ಥವೇ ಬಹಳ ಮುಖ್ಯವಾಗಿದೆ ಎಂದು, ಹಾಡಿನ ಅಂದರೆ ಆ ವಾದ್ಯ ನುಡಿಸುವುದಕ್ಕಿಂತಲೂ ಹಾಡಿನ ಪದಗಳು ಬಹಳ ಪ್ರಾಮುಖ್ಯವಾಗಿವೆ ಎಂದು ನಾವು ಗ್ರಹಿಸಬೇಕು. ಕ್ರೈಸ್ತಿಯ ಸಂಗೀತ ಶಾರೀರಿಕ ಉದ್ರೇಕ ಉಂಟು ಮಾಡುವುದಕ್ಕಾಗಿ ಅಲ್ಲ, ಆದರೆ ಆತ್ಮದಲ್ಲಿ ಉಜ್ಜೀವ ಉಂಟು ಮಾಡುವುದಕ್ಕಾಗಿಯೇ. ಅನೇಕ ಸಾರಿ ನಾವು ಹಾಡುಗಳನ್ನು ಆಚಾರವಾಗಿಯೇ ಹಾಡ್ತಾ ಇರ್ತೇವೆ. ಕೆಲವು ಸಾರಿ ಸುಮ್ಮನೆ ಶಾರೀರಿಕ ಉದ್ರೇಕದೊಂದಿಗೆ ಆ ಒಂದು ಲೆದರ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ತಾಳ ಅಂದರೆ ಡುಬುಕ್ ಅನ್ನುತ್ತಾವಲ್ಲವೇ, ಆ ರಿದಮ್ ಅನ್ನೇ ಫಾಲೋ ಆಗ್ತಿರ್ತೇವೆ. ಆದರೆ ಅದರಲ್ಲಿರುವ ಮೆಲೋಡಿ ಅದರಲ್ಲಿರುವ ಒಳ್ಳೆ ಸಂಗೀತ, ಅದರಲ್ಲಿರುವ ಸಾರ ನಮ್ಮ ನರನಾಡಿಗಳಲ್ಲಿ ಇಳಿಯುವ ಹಾಗೆ, ಹೃದಯಾಂತರಾಳದಿಂದ ಹಾಡುವ ಹಾಗೆ ನಾವು ಹಾಡುತ್ತಾ ಇಲ್ಲ. ಹಾಡ್ತಿರ್ಬೋದೇನೋ ನಿಮ್ಮಲ್ಲಿ ಕೆಲವರು, ಆದರೆ ಸಹಜವಾಗಿ ನೋಡೋದಾದರೆ ಈ ಸೀಸನಲ್ ಆಗಿ ಹಾಡುವಂಥವರಲ್ಲಿ ಆ ರೀತಿಯಾದ ಹಾಡು ನಾವು ಕಾಣೋದಿಲ್ಲ. ಅಷ್ಟಕ್ಕೂ ಬೈಬಲ್ ಏನು ಹೇಳುತ್ತೆ ನೋಡೋಣ ಬನ್ನಿ. ಎಫೆಸ 5ನೇ ಅಧ್ಯಾಯ 19ನೇ ವಚನ ಹಾಗೂ ಕೊಲೊಸ್ಸೆ 3ನೇ ಅಧ್ಯಾಯದಲ್ಲಿ ಕೂಡ ಇದೇ ವಿಷಯ ಇದೆ. ಈ 2 ಪತ್ರಿಕೆಗಳಲ್ಲಿ ಈ ಒಂದೇ ವಿಷಯವನ್ನು ನಾವು ನೋಡ್ತೇವೆ. ಸದ್ಯಕ್ಕೆ ಕೊಲೊಸ್ಸೆ 3ನೇ ಅಧ್ಯಾಯ 16ನೇ ವಚನ ನೋಡಿಕೊಳ್ಳೋಣ. ಸಂಗೀತಗಳಿಂದಲೂ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ಏನ್ ಮಾಡನ್ನುತ್ತಿದ್ದಾರೆ ದೇವರು? ಕ್ರಿಸ್ಮಸ್ ಸೀಸನ್ನಲ್ಲಿ ಅಷ್ಟೇ ಅಲ್ಲ, ವರ್ಷಾಂತ್ಯದಲ್ಲಿಯೇ ಅಲ್ಲ, ಸಂಗೀತಗಳಿಂದಲೂ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳುತ್ತಾ, ಬುದ್ಧಿ ಹೇಳಿಕೊಳ್ಳುತ್ತಾ, ಕರ್ತನ ಕೃಪೆಯನ್ನು ನೆನೆಸಿಕೊಂಡು ನಿಮ್ಮ ಹೃದಯಗಳಲ್ಲಿ ನಿಮ್ಮ ಹೃದಯಗಳಲ್ಲಿ, ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡುತ್ತಾ ಸಕಲ ವಿಧವಾದ ಜ್ಞಾನದಿಂದ ಕ್ರಿಸ್ತನ ವಾಕ್ಯವು ನಿಮ್ಮೊಳಗೆ ಸಮೃದ್ಧಿಯಾಗಿ ವಾಸಿಸಲಿ. ಅದೊಂದು ಪದ್ಯವಾಗಿರಲಿ, ಅದೊಂದು ಹಾಡಾಗಿರಲಿ, ಅದೊಂದು ಕೀರ್ತನೆಯಾಗಿರಲಿ, ಅದಕ್ಕೆ ಎಷ್ಟೇ ಸಂಗೀತಗಳನ್ನು ಕೂಡಿಸಿರಲಿ, ಅದರಲ್ಲಿ ದೇವರ ವಾಕ್ಯ ಇರಬೇಕು. ಆ ವಾಕ್ಯವನ್ನು ವ್ಯಕ್ತಪಡಿಸುವುದಕ್ಕಾಗಿ, ಆ ವಾಕ್ಯದ ಸಾರವನ್ನು ಅನುಭವಿಸುವುದಕ್ಕಾಗಿ, ಆ ವಾಕ್ಯದ ಮೂಲಕ ಅಂದರೆ ದೇವರ ವಾಕ್ಯ ನಿಮ್ಮ ಹೃದಯಗಳಲ್ಲಿ ಸಮೃದ್ಧಿಯಾಗಿ ಆ ಕೀರ್ತನೆಗಳಿಂದ ಇರುವ ಹಾಗೆ ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳುವುದಕ್ಕಾಗಿ, ಎಚ್ಚರಿಸುವುದಕ್ಕಾಗಿ ಸಂಗೀತ ಬಳಸಿರಿ ಎಂದು ದೇವರು ಹೇಳ್ತಾರೆ. ಅಷ್ಟಕ್ಕೂ ಹಾಡಂದ್ರೆ ಇಷ್ಟ ಇಲ್ಲದಿರುವವರು ಯಾರೂ ಇರಲ್ಲ, ಸಂಗೀತ ಅಂದ್ರೆ ಇಷ್ಟ ಇಲ್ಲದಿರುವವರು ಯಾರೂ ಇರಲ್ಲ. ಅದರಲ್ಲೂ ಇಲ್ಲಿರುವ ಒಂದು ದೊಡ್ಡ ವಿಷಯ ಗಮನಿಸಿರಿ. ನೀವು ಒಬ್ಬರಿಗೊಬ್ಬರು ಬೋಧಿಸುತ್ತಾ ಬುದ್ಧಿ ಹೇಳಿಕೊಳ್ಳುತ್ತಾ ಇರ್ರಿ. ಬುದ್ಧಿ ಹೇಳ್ತಾ ಇರುವಂಥದ್ದು ಸೀರಿಯಸ್ ಆಗಿ ಕೋಪದಿಂದ ನಾವು ಮಾತಾಡ್ಬೇಕಂದ್ಕೊಳ್ತೇವೆ. ಆದರೆ ಒಂದು ಒಳ್ಳೆ ಹಾಡಿನಿಂದ ಒಬ್ಬ ವ್ಯಕ್ತಿಯನ್ನು ಎಚ್ಚರಿಸುತ್ತಾ, ಆ ವ್ಯಕ್ತಿಗೆ ಬುದ್ಧಿ ಬರುವಂತೆ ಮಾಡುತ್ತಾ ಬಳಸುವ ಸಂಗೀತದ ಮೂಲಕ ಆತ್ಮಗಳು ರಕ್ಷಿಸಲ್ಪಡ್ತವಂತೆ. ಆ ಕಾಲದ ಕೀರ್ತನೆಗಾರರು ಅನುಭವಪೂರ್ವಕವಾಗಿ ಬರೆದ ಹಾಡುಗಳು ಅನೇಕರ ಹೃದಯಗಳನ್ನು ವರ್ಷಗಳಿಂದ ಕದಲಿಸುತ್ತಿರುವುದನ್ನು ನೋಡ್ತೇವೆ. ವಾಕ್ಯವನ್ನು ಒಳಪಡಿಸಿ ಹಾಡು ಬರೆಯುವ ದೊಡ್ಡ ಸೇವಕರು ಇವತ್ತೂ ಇದ್ದಾರೆ.
ಹಾಡುಗಿಂತಲೂ ಆ ಹಾಡನ್ನೇ ಒಂದು ಪ್ರಸಂಗವಾಗಿ ಮಾಡುವಂತಹ ಸಂಗೀತಗಾರರು ಅಂದ್ರೆ ನನಗೆ ಬಹಳ ಇಷ್ಟ. ನಾವು ಕಠಿಣವಾಗಿ ಬೋಧನೆ ಮಾಡುವಾಗ ಬಹುಶಃ ಯಾರೂ ಕೇಳದೇ ಇರಬಹುದೇನೋ, ಆದರೆ ಆ ಬೋಧನೆಯನ್ನೇ ಹಾಡನ್ನಾಗಿ ಮಾರ್ಪಡಿಸಿದಾಗ ಅದೊಂದು ಪಾಯಾಸದಂತೆ, ಏನಂತೆ, ಹೃದಯದೊಳಗೆ ಈಸಿಯಾಗಿ ತೂರಿಕೊಳ್ತದೆ. ಅದಕ್ಕಾಗಿಯೇ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಹಾಡುಗಳಿಂದಲೂ ನೀವೊಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. ಎಫೆಸ ಪತ್ರಿಕೆಯಲ್ಲಿ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾಗಿದೆ. ನೋಡೋಣ ಬನ್ನಿ. 5:19 ಎಫೆಸದವರಿಗೆ ಬರೆದ ಪತ್ರಿಕೆ 5:19. ಒಬ್ಬರಿಗೊಬ್ಬರು ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ. ಯಾವ ಹಾಡುಗಳು? ಸಿನಿಮಾದ ಹಾಡುಗಳಲ್ಲ, ಲೋಕದ ಹಾಡುಗಳಲ್ಲ, ಆತ್ಮ ಸಂಬಂಧವಾದ ಹಾಡುಗಳು. ನಮ್ಮ ಹಾಡಿನಲ್ಲಿನ ಸಾರ ಯೇಸುವನ್ನೇ ಹೆಚ್ಚಿಸುವಂಥದ್ದಾಗಿರಬೇಕು. ನಮ್ಮ ಹಾಡಿನಲ್ಲಿರುವ ಸಾರ ಯೇಸುವನ್ನು ಘನಪಡಿಸುವಂಥದ್ದಾಗಿರಬೇಕು. ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ಎಚ್ಚರಿಸುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡಿರಿ. ಹಾಡು ಹಾಡುವಾಗ ಮೈಕ್ನಲ್ಲೇ ಹಾಡ್ತಾರೆ ಕೆಲವರು. ಹೃದಯದಲ್ಲಿ ಹಾಡಿಕೊಳ್ಳಿರಿ. ಹೃದಯದೊಳಗೆ ಆ ಹಾಡು ಮಂದಟ್ಟು ಮಾಡಿಕೊಳ್ಳಿರಿ. ದೇವರ ಹಾಡಿನ ಸಾರವನ್ನು ಅರ್ಥ ಮಾಡಿಕೊಂಡು ಚರ್ಚಲ್ಲಿ ಅದನ್ನು ಹಾಡಿ, ಆ ಹಾಡಿನ ಸಾರ ನಿಮ್ಮ ಹೃದಯದಲ್ಲಿ ಇನ್ನೂ ಅನುಭವಿಸುತ್ತಲೇ ಇರಬೇಕು. ಆ ಹಾಡಿನ ಅರ್ಥ ನಿಮ್ಮ ಹೃದಯವನ್ನು ಪರಿವರ್ತನೆಗೆ ನಡೆಸಬೇಕು. ಆ ಹಾಡಿನಲ್ಲಿನ ಆನಂದ ನಿಮ್ಮಲ್ಲಿ ಉಕ್ಕಿ ಬರಬೇಕು. ಆ ಹಾಡಿನಲ್ಲಿರುವ ಎಚ್ಚರಿಕೆ ನಿಮ್ಮನ್ನು ತಿದ್ದುಪಾಟಿಗೆ ನಡೆಸಬೇಕು. ಅದೇ ಈ ಸೀಸನ್ನಲ್ಲಿ ಹಾಡುವ ಪ್ರತಿ ಹಾಡಾಗಿದೆ. ಮನುಷ್ಯರ ಹೃದಯಗಳು ದೇವರೊಂದಿಗೆ ಹೊಂದಾಣಿಕೆ ಪಾಲಿಸುವುದಕ್ಕಾಗಿರಬೇಕೇ ಹೊರತು ನಾವೇನೋ ಕುಣಿದಾಡುವ ಹಾಡುಗಳಾಗಿ ಇರಬಾರದು. ದೇವರ ಕೀರ್ತನೆಗಳು, ಹಾಡುಗಳನ್ನು ನಮ್ಮ ಹೃದಯದಲ್ಲಿ ಹಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಮೈಕಲ್ಲಿ ಹಾಡು ಅಂದರೆ ಮನಪೂರ್ವಕವಾಗಿ ಹಾಡ್ತಾರೆ, ಮನಸ್ಸಲ್ಲಿ ಹಾಡಂದ್ರೆ ಅರ್ಧ ಮನಸ್ಸಿನಿಂದ ಹಾಡ್ತಾರೆ. ಆದರೆ ದೇವರ ಹಾಡನ್ನು ನೀವು ಒಬ್ಬಂಟಿಗರಾಗಿರುವಾಗಲೂ ಕೂಡ ಅನುಭವಪೂರ್ವಕವಾಗಿ ಹಾಡುವುದಾದರೆ ಆ ಹಾಡಿನ ಸಾರ ನಮ್ಮ ಜೀವಿತವನ್ನು ನೂತನವಾಗಿ ರೂಪಿಸುತ್ತೆ. ಈಗೋ ಈ ದಿನಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕ್ಯಾರಲ್ ಸರ್ವಿಸ್ ಎಂಬುದಾಗಿ, ಹಾಡುಗಳ ಆರಾಧನೆ ಎಂಬುದಾಗಿ ಅನೇಕ ಸ್ಥಳಗಳಲ್ಲಿ ಹಾಡು ಹಾಡುವುದನ್ನು ನಾವು ನೋಡ್ತೇವೆ. ಬಹಳಷ್ಟು ಹಾಡುಗಳು, ಸಂಗೀತಗಳು ಸುವಿಸ್ತಾರವಾಗಿ ಕೇಳಿಸಲ್ಪಡ್ತಿವೆ. ಹಾಡುವವರು ರಕ್ಷಣೆ ಹೊಂದಿದಾರೋ ಇಲ್ಲವೋ ಗೊತ್ತಿಲ್ಲ. ವಾದ್ಯ ನುಡಿಸುವವರು ದೇವ್ರ ಮಕ್ಕಳಾಗಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಏನೋ ಒಂದು ಆರ್ಭಾಟ ಮಾಡ್ತಿದ್ದಾರೇನೋ, ಆದರೆ ಒಂದು ಸುಂದರವಾದ ಸಂಗೀತವನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ ಹೊರತು ಅದು ದೇವರಿಗೆ ಅಂಗೀಕಾರವಾಗಿದೆಯಾ? ನೋಡಿ, ಆಮೋಸ ಪುಸ್ತಕದಲ್ಲಿ ದೇವರು ಒಂದು ಮಾತು ಹೇಳಿದ್ದಾರೆ. ಆಮೋಸನ ಪ್ರವಾದನೆ ಪುಸ್ತಕ, ಆಮೋಸನು 5ನೇ ಅಧ್ಯಾಯ 23ನೇ ವಚನ ನೋಡಿ. ನಿಮ್ಮ ಗೀತ ಧ್ವನಿಯನ್ನು ನನ್ನಿಂದ ತೊಲಗಿಸಿರಿ, ನಿಮ್ಮ ವೀಣನಾದಕ್ಕೆ ಕಿವಿಗೊಡುವುದಕ್ಕೆ ನನಗೆ ಮನಸ್ಸಿಲ್ಲ. ಯಾಕೆ ಎಂದು ಮೇಲೆ ನೋಡ್ತೇವೆ. 21ನೇ ವಚನದಿಂದ ಓದುತ್ತೇನೆ ಕೇಳಿ. ವಾಕ್ಯ ಏನು ಹೇಳುತ್ತೆ ಗಮನ ಕೊಟ್ಟು ಕೇಳಿ. ನಿಮ್ಮ ಹಬ್ಬದ ದಿನಗಳನ್ನು ನಾನು ಅಸಹಿಸಿಕೊಳ್ಳುತ್ತಾ ಇದ್ದೇನೆ. ಕ್ರಿಸ್ಮಸ್ ಕ್ರಿಸ್ಮಸ್ ಅನ್ನುತ್ತಾ ದೇವರಿಗೆ ಬಾಧೆ ಉಂಟು ಮಾಡುತ್ತಾ ದೇವರು ಅಸಹಿಸಿಕೊಳ್ಳುವ ರೀತಿಯಲ್ಲಿ ನಾವು ಹಬ್ಬ ಮಾಡಿಕೊಳ್ತಾ ಇದ್ದಾರೆ. ಅದು ಯಾವತ್ತಿಗೂ ಕೂಡ ಪ್ರಯೋಜನವಾಗಿರಲ್ಲ. ಅದು ನಮಗೆ ಒಳ್ಳೆಯದಲ್ಲ ಪ್ರಿಯರೇ. ನಿಮ್ಮ ಹಬ್ಬದ ದಿನಗಳನ್ನು ನಾನು ಹಗೆ ಮಾಡುತ್ತೇನೆ, ಅವುಗಳನ್ನು ತುಚ್ಛವಾಗಿ ಪರಿಗಣಿಸುತ್ತೇನೆ. ನಿಮ್ಮ ಉತ್ಸವಗಳ ವಾಸನೆಯೇ ನನಗೆ ಬೇಡ. ನೀವು ನನಗೆ ಸರ್ವಾಂಗ ಹೋಮಗಳನ್ನು, ಧಾನ್ಯ ನೈವೇದ್ಯಗಳನ್ನು ಅರ್ಪಿಸಿದರೂ ಸ್ವೀಕರಿಸುವುದಿಲ್ಲ. ನಿಮ್ಮ ಗೀತ ಧ್ವನಿಯನ್ನು ನನ್ನಿಂದ ತೊಲಗಿಸಿಬಿಡಿರಿ. ಯೇಸುವನ್ನು ಘನಪಡಿಸುತ್ತಿದ್ದೇವೆ ಎಂದು ಹೇಳಿ ಕ್ರಿಸ್ಮಸ್ ಆರಾಧನೆ ನಡೆಸುವಂಥವರೇ ಕೇಳಿ. ನಿಮ್ಮ ಹಾಡುಗಳ ಮೂಲಕ ಯೇಸುವನ್ನು ಘನಪಡಿಸ್ತಾ ಇದ್ದೀರಾ? ಇಲ್ಲವೇ ನಿಮ್ಮ ಗಾತ್ರವನ್ನು, ನಿಮ್ಮ ಸಂಗೀತವನ್ನು, ನಿಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳಲು ಹಾಡ್ತಾ ಇದ್ದೀರಾ ಎಂಬ ಈ ವಿಷಯವನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಇನ್ನು ಮುಂದೆ ನೋಡುವುದಾದರೆ 6ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ಸ್ವರಮಂಡಳಗಳೊಂದಿಗೆ ಸೇರಿ ಮನಸ್ಸು ಬಂದಂತೆ ಹಾಡುತ್ತಾರೆ, ದಾವೀದನ ಹಾಗೆ ವಾದ್ಯಗಳನ್ನು ಕಲ್ಪಿಸಿಕೊಳ್ಳುತ್ತಾರೆ. ಹುಚ್ಚುಚ್ಚಾಗಿ ಹಾಡ್ತಾರೆ. ಅರ್ಥಗರ್ಭಿತವಿಲ್ಲದ ಹಾಡು, ಯಾರೋ ತೆಗೆದು ಹಾಕಿರುವಂತಹ ರಾಗಗಳನ್ನು ತೆಗೆದುಕೊಂಡು ಹಾಡ್ತಾರೆ. ನಿಮ್ಮೊಳಗೆ ಹೊಸ ರಾಗ ಬರಬೇಕು. ಆಫ್ಕೋರ್ಸ್ ಕೆಲವೊಂದು ರಾಗಗಳಿವೆ, ಆ ರಾಗ ಯಾರು ಬೇಕಾದರೂ ಬಳಸಬಹುದು. ಆದರೆ ಒಂದು ರಾಗವನ್ನು ಅನುಸರಿಸುತ್ತಾ ಹಾಡಿದ ಹಾಡಾಗಿ ಅದು ಇರಬಾರದು ಪ್ರಿಯರೇ. ಅವು ದೇವರಿಗೆ ಹುಚ್ಚು ಹಾಡಾಗಿ ಕಾಣಿಸ್ತವಂತೆ. ಸುಮ್ಮನೆ ಕೂಗಿ ಕುಣಿದಾಡುವುದಲ್ಲ ಹಾಡು ಅಂದ್ರೆ.
ಹೃದಯ ಕದಿಲಿಸುವ ಹಾಗಿರಬೇಕಲ್ಲವೇ? ಪರಿಶುದ್ಧಾತ್ಮನ ಸನ್ನಿಧಿ ಅನುಭವಿಸುವಂಥವುಗಳಾಗಿರಬೇಕಲ್ಲವೇ? ಅದಕ್ಕೆ ನಿಮ್ಮ ಚರ್ಚಸ್ಗಳಲ್ಲಿ ನೀವು ಹಾಡಲು ಇಚ್ಛಯಿಸುವುದಾದರೆ ಮೊದಲು ನಿಮ್ಮ ಹೃದಯ ಶುದ್ಧಿ ಮಾಡಿಕೊಂಡು ಹಾಡಿರಿ. ಇಲ್ಲವಾದರೆ ನಿಮ್ಮ ಹಾಡಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿದ್ರೂ ಕೂಡ ದೇವರು ಸ್ವೀಕರಿಸುವುದಿಲ್ಲ. ನೀವು ಕಾಯರ್ ಆಗಿ ಸಿದ್ಧಗೊಂಡು ಹಾಡು ಹಾಡುತ್ತಾ ಇರುವುದಾದರೆ ನಿಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸಿಕೊಂಡು ನೀವು ಹಾಡುವಂತಹ ಹಾಡು ನಿಮ್ಮ ಹೃದಯದೊಳಗೆ ಅದನ್ನು ಜೀರ್ಣಿಸಿಕೊಂಡು ಹೃದಯಾಂತರಾಳದಿಂದ ದೇವರನ್ನು ಸ್ತುತಿಸುತ್ತಾ ನಿಮ್ಮ ತಲಾಂತುಗಳ ಮೂಲಕ ದೇವರನ್ನು ಘನಪಡಿಸಬೇಕು. ಸುಮ್ಮನೆ ಪುಸ್ತಕ ನೋಡಿಕೊಳ್ತಾ ಆ ಅಕ್ಷರಗಳನ್ನೇ ನೋಡುತ್ತಾ ಹಾಡುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರು ಹೇಗಾಗ್ತಾರೆ? ಸಂಗೀತ ಪರಲೋಕದಿಂದ ಬಂದಂಥದ್ದೇ ಆಗಿದೆ, ತಪ್ಪಲ್ಲ. ವಾದ್ಯಗಳು ಬೇಕಾಗಿಲ್ಲ ಅನ್ನುತ್ತಾರೆ ಕೆಲವರು, ಆದರೆ ಪರಲೋಕದಲ್ಲಿ ಸ್ವರಮಂಡಲಗಳು ಇರುತ್ತವೆ ಎಂದು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಸಂಗೀತ ತಪ್ಪಲ್ಲ, ಆದರೆ ಅದನ್ನು ತಪ್ಪಾಗಿ ಬಳಸುವುದರಿಂದ ಆ ಕಾಲದಲ್ಲಿ ಲೂಸಿಫರ್ ಈ ಸಂಗೀತವನ್ನು ದೇವರನ್ನು ಆರಾಧಿಸುವುದಕ್ಕಾಗಿ ದೂತರನ್ನು ನಡೆಸುವವನಾಗಿದ್ದನು. ಆದರೆ ಆ ಸಂಗೀತ ಇಷ್ಟ ಬಂದಂತೆ ಬಳಸಿದ್ದರಿಂದ ಭೂಲೋಕವನ್ನೆಲ್ಲ ಕೆಡಿಸಿಬಿಡುತ್ತಿದ್ದಾನೆ. ಆದರೆ ನಾವು ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಟ್ಟ ಅಭಿಷೇಕದಿಂದ ಕೂಡಿದ ಗಾನಗಳನ್ನು ದೇವರ ವಾಕ್ಯದಿಂದ ತುಂಬಲ್ಪಟ್ಟು ಫುಲ್ಲಿ ಪ್ಯಾಕ್ಡ್ ವಿತ್ ವರ್ಡ್ಸ್, ಗದರಿಕೆಯನ್ನು, ಎಚ್ಚರಿಕೆಯನ್ನು, ಆದರಣೆಯನ್ನುಂಟು ಮಾಡುವಂತಹ ಒಳ್ಳೆ ಒಳ್ಳೆ ಪದಗಳಿಂದಲೂ ಸಂಗೀತಗಳಿಂದಲೂ ಕೀರ್ತನೆಗಳಿಂದಲೂ ಈ ಸೀಸನ್ನಲ್ಲಿ ಅಷ್ಟೇ ಅಲ್ಲ, ನಮ್ಮ ಬದುಕೆಲ್ಲ ಹಾಡುವುದಕ್ಕಾಗಿ ಆಲಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ಹೃದಯಗಳಲ್ಲಿ ಎಲ್ಲಾ ವೇಳೆಯಲ್ಲಿ ದೇವರನ್ನು ಸ್ತುತಿಸುತ್ತಾ ಸ್ತುತಿಗೀತೆ ಹಾಡುವುದಕ್ಕಾಗಿ ನಾವು ಆಸೆ ಪಡಬೇಕು. ನಿಮ್ಮ ಹೃದಯದಲ್ಲಿ ಹಾಡು ಇರುವಾಗ ನಿಮ್ಮ ಮನಸ್ಸಿಗೆ ತೃಪ್ತಿ ಇರುತ್ತೆ, ನಿಮಗೆ ಆಧರಣೆ ಉಂಟಾಗ್ತದೆ, ನಿಮಗೆ ಎಚ್ಚರಿಕೆ ಉಂಟಾಗುತ್ತೆ. ಅದಕ್ಕೆ ನಿಮ್ಮ ಮನಸ್ಸು ಸರಿಯಾಗಿಲ್ಲದಿರುವಾಗ ದೇವರಿಗೆ ಹಾಡುಗಳನ್ನು ಹಾಡಿರಿ. ದೇವರ ಒಳ್ಳೊಳ್ಳೆ ಭಕ್ತಿಯಿಂದ ಕೂಡಿರುವ ಹಾಡುಗಳನ್ನು ಕೇಳಿರಿ. ನೀತಿವಂತರ ಗುಡಾರದಿಂದ ರಕ್ಷಣೆಯ ಗೀತೆಗಳು ಕೇಳಿಸಲ್ಪಡುವವು ಎಂದು ಹೇಳಿದಂತೆಯೇ ನಮ್ಮ ಮನೆಗಳಲ್ಲಿ ಆ ಟಿವಿಯಿಂದ, ಆ ಒಂದು ಸೌಂಡ್ ಸಿಸ್ಟಮ್ಗಳಿಂದ ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಈ ದಿನ ಹೋಮ್ ಸ್ಟುಡಿಯೋ ಇಟ್ಕೊಂಡಿದ್ದಾರೆ, ಹೌದಲ್ಲವೇ? ಆದರೆ ಅದರಲ್ಲಿ ಯಾವ ಹಾಡು ಪ್ಲೇ ಮಾಡ್ತಿದ್ದಾರೆ? ದೇವರ ಹಾಡುಗಳಿಂದ ನಿಮ್ಮ ಮನೆಯನ್ನೆಲ್ಲ ಒಂದು ವೇಳೆ ನೀವು ತುಂಬಿಸಿಕೊಳ್ಳುವುದಾದರೆ, ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳ ಹೃದಯದೊಳಗೆ ದೇವರ ಹಾಡುಗಳು ಚಿಕ್ಕ ವಯಸ್ಸಿನಲ್ಲಿಯೇ ಅವರ ಮನಸ್ಸಿನೊಳಗೆ ವಾಕ್ಯವನ್ನು ಹಾಡಿನ ರೂಪದಲ್ಲಿ ಮಕ್ಕಳು ಕೇಳುವಂತೆ ಮಾಡಿರಿ. ನಿಮ್ಮ ಹೃದಯದಲ್ಲಿ ದೇವರ ಕುರಿತಾಗಿ ಗಾನ ಮಾಡಿರಿ. ದೇವರು ನಿಮ್ಮಲ್ಲಿ ಆನಂದಿಸುತ್ತಾರೆ, ದೇವರು ನಿಮ್ಮನ್ನು ಅಭಿಷೇಕಿಸುತ್ತಾರೆ. ಹಾಡುಗಳ ಮೂಲಕವೂ ಕೂಡ ಎಚ್ಚರಿಸುತ್ತಾ ಬೋಧಿಸುತ್ತಾ ಅನೇಕರನ್ನು ರಕ್ಷಣೆಯ ಮಾರ್ಗಕ್ಕೆ ನಡೆಸುವ ಭಾಗ್ಯವನ್ನು ದೇವರು ನಮಗೆ ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಹಬ್ಬದ ಸಂದರ್ಭದಲ್ಲಿ ಹುಚ್ಚುಚ್ಚಾಗಿ ಹಾಡದಂತೆ ದೇವರ ವಾಕ್ಯದಿಂದ ತುಂಬಲ್ಪಟ್ಟಿರುವ ಆತ್ಮ ಸಂಬಂಧವಾದ ಕೀರ್ತನೆಗಳನ್ನು ಹಾಡುವುದಕ್ಕಾಗಿ, ನಮ್ಮ ಹೃದಯಗಳಲ್ಲಿ ನಿಮ್ಮ ಕುರಿತಾಗಿ ಸ್ತುತಿಗಾನ ಮಾಡುವುದಕ್ಕಾಗಿ ನೀವು ಕೊಟ್ಟ ಹಾಡುಗಳನ್ನು ನಮ್ಮ ಹೃದಯಾಂತರಾಳದಿಂದ ಹಾಡಿ ಅನೇಕರ ಹೃದಯಗಳನ್ನು ಆಧರಿಸುವುದಕ್ಕಾಗಿ, ಎಚ್ಚರಿಸುವುದಕ್ಕಾಗಿ, ಗದರಿಸುವುದಕ್ಕಾಗಿ ಪ್ರಯೋಜನಕರವಾದ ಸಂಗೀತಗಳನ್ನು, ಕೀರ್ತನೆಗಳನ್ನು ಈ ಅಂತ್ಯ ದಿನಗಳಲ್ಲಿ ನಮ್ಮ ಹೃದಯದಲ್ಲಿ ಹಾಕಿರಿ. ಈ ಲೋಕದ ಜನರು ಕೂಡ ನಿಮ್ಮ ಹಾಡಿನಲ್ಲಿರುವ ಸಾರಾಂಶ ಕೇಳಿ ಅವರು ಕೂಡ ಮಾನಸಾಂತರ ಹೊಂದುವ ಹಾಗೆ ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಟ್ಟ ಸಂಗೀತಗಳಿಂದಲೂ ಕೀರ್ತನೆಗಳಿಂದಲೂ ಈ ಸೀಸನ್ನಲ್ಲಿ ಪ್ರತಿ ಊರುಗಳಲ್ಲಿ, ಪ್ರತಿ ಸ್ಥಳದಲ್ಲಿ, ಪ್ರತಿ ಆಲಯಗಳಲ್ಲಿ ನಡೆಯುತ್ತಿರುವ ಹಾಡಿನ ಆರಾಧನೆಗಳಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯುವ ಹಾಗೆ ಸಹಾಯ ಮಾಡಿರಿ. ಹಾಗೂ ನಿಮ್ಮ ಆತ್ಮನನ್ನು ಸುರಿಯ ಮಾಡಿರಿ. ಎಲ್ಲಾ ವೇಳೆಯಲ್ಲಿ ನಮ್ಮ ಹೃದಯಗಳಲ್ಲಿ ನಿಮ್ಮ ಕುರಿತಾಗಿ ಹಾಡಿಕೊಳ್ಳುವಂತಹ ಸ್ತುತಿ ಕೃತಜ್ಞತೆಯ ಹೃದಯ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸು ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಹಾಡುತ್ತಾ ಕರ್ತನನ್ನು ಸ್ತುತಿಸುತ್ತಾ ದೇವರಿಗಾಗಿಯೇ ಜೀವಿಸೋಣ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.